ನೆಲಮಂಗಲ ಪಂಚಾಯಿತಿ ಫೈಟ್ ಅಧ್ಯಕ್ಷರ ವಿರುದ್ಧ ಸದಸ್ಯರ ಒಗ್ಗಟ್ಟು ಪ್ರದರ್ಶನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೂದಿಹಾಳ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ಶೈಲಜಾ ವಿರುದ್ಧ ಪಂಚಾಯಿತಿ ಸದಸ್ಯರೆಲ್ಲರೂ ಒಟ್ಟಾಗಿ ಒಗ್ಗಟ್ಟು ಪ್ರದರ್ಶಿಸಿ ಸುದ್ದಿಗೋಷ್ಠಿ ನಡೆಸಿದರು. ಅಧ್ಯಕ್ಷರು ಇತ್ತೀಚೆಗೆ ಕೆಲವೊಂದು ಅಸಂಬದ್ಧ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದು ಹಾಗೂ ಮುಖ್ಯವಾಗಿ ನಮ್ಮ ಗಮನಕ್ಕೆ ಬಾರದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತಿಲ್ಲ ಎಂದು ಆದೇಶ ಹೊರಡಿಸಿದ್ದಾರೆ ಮತ್ತು ಸದಸ್ಯರ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ನಂತರ ಫೈಲ್ಗಳಿಗೆ ಸರಿಯಾಗಿ ಸಹಿ ಹಾಕದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾ ಗಮನ ಹರಿಸದೆ ಪಂಚಾಯಿತಿಯ ಸದಸ್ಯರು ಹಾಗೂ ಅಧಿಕಾರಿಗಳ ಮೇಲೆ ಆಧಾರ ರಹಿತ ಆರೋಪ ಮಾಡಿಕೊಂಡು ಪಂಚಾಯಿತಿಗೆ ಕೆಟ್ಟ ಹೆಸರು ಬರುವಂತೆ ಮಾಡುವುದೇ ಅಧ್ಯಕ್ಷರ ಗುರಿಯಾಗಿರುವಂತಿದೆ. ನಮ್ಮ ಪಂಚಾಯಿತಿಗೆ ಒಳ್ಳೆಯ ಅನುದಾನ ಸಿಕ್ಕಿದೆ. ಚುನಾವಣೆ ಹಿನ್ನೆಲೆಯಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗುತ್ತಿಲ್ಲ. ಚುನಾವಣೆ ನಂತರ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗುವುದು. ಈಗಲಾದರೂ ಅಧ್ಯಕ್ಷರು ಎಲ್ಲ ಅಧಿಕಾರಿಗಳನ್ನ ಹಾಗೂ ಸರ್ವ ಸದಸ್ಯರನ್ನ ಒಮ್ಮತದಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು. ತಮಗೆ ಎಲ್ಲಾ ಪಕ್ಷಗಳ ಸದಸ್ಯರು ಸೇರಿ ಒಮ್ಮತದಿಂದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಕೊಟ್ಟ ಅಂತಲ್ಲ ಸರ್, ನಾವು ಕೊಟ್ಟಿದ್ವಿ ಬಿಟ್ಟಿದ್ವಿ ಪ್ರತಿ ತಾಣಿದಾರಲ್ಲ ಸರ್ ಇವರು. ಅದನ್ನ ನಾವು ಪ್ರೂಫ್ ಮಾಡ್ಬೋದಲ್ಲ ಸರ್, ಮಾಡಿದ್ರೆ ಬಾಯಿನಾಗ ಹೇಳೋದಲ್ಲ ಸರ್ ಸತ್ಯ. ಈ ಪೇಪರ್ ಸತ್ಯ ಅಲ್ವಾ ಸರ್? ಇದು ಮಾಡಿದ್ರೆ ಪ್ರೂಫ್ ಮಾಡ್ಬಿಡಿ ಸರ್, ಅವ್ರು ಪ್ರೂಫ್ ಮಾಡ್ಬಿಡ್ಲಿ ಸರ್. ಭ್ರಷ್ಟಾಚಾರ ಮಾಡಿದ ಸರ್, ಕೊರೋನಾ ಟೈಮಲ್ಲಿ ನಾವು ಅಧ್ಯಕ್ಷ ಇದ್ದ ಕೊರೋನಾ ಯಾವ್ದಾದ್ರು ಊರಲ್ಲಿ ಸರ್ ಎಷ್ಟು 1000 ಲೀಟರ್ಗಳು ಔಷಧಿ ತಂದು ಹೊಡ್ಸಿದ್ವಿ ನಾವೀಗ. ಒಂದು ದಿವಸ ಒಂದು ಊರಲ್ಲಿ ಕ್ಲೀನ್ ಮಾಡಿಸಿಲ್ಲ ಅನ್ನೋದಿಲ್ಲ, ಒಂದು ದಿವಸ ಲೈಟ್ ಇಲ್ಲ ಅನ್ನಂಗಿಲ್ಲ, ಒಂದೇ ಒಂದು ಬಿಲ್ಲಿನ್ಸ್ ಇಲ್ಲ. ನಾವು ಕೊರೋನಾ ಟೈಮಲ್ಲೂ ಎಷ್ಟು ಸರ್ ಭ್ರಷ್ಟಾಚಾರ ಹೆಂಗ ಸರ್ ಆಗ್ಬಿಡ್ತದೆ ಇವಾಗ. ಮತ್ತೆ ನೀವು ಮತ್ತೆ ಇದ್ದಿಲ್ಲ ನಮ್ಗೆ ಯಾಕೆ ಭ್ರಷ್ಟಾಚಾರ ಯಾಕೆ ಕೆಲಸ ಕೊಡೋದಾಗ್ತಾ ಇಲ್ಲ? ಮತ್ತೆ ನೀವೀಗ ನಿಮಗೆ ಕೊಟ್ಟು 6 ತಿಂಗಳು ಆಯ್ತಲ್ಲ ಸರ್, ಬರೀ ಕ್ಲೀನ್ ಮಾಡ್ಸೋಕೆ ಕೊಟ್ಟು 6,60,000 ರೂಪಾಯಿ ಕೊಟ್ಟಿದ್ದೀವಿ ಸರ್. ನಾವು ಮೀಟಿಂಗ್ ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀವಿ, ಇದುವರೆಗೂ ಮಾಡಿಸಿಲ್ವಾ ಸರ್ ನೀವು? 100% ಇಲ್ಲ ಸರ್, ಅವ್ರಿಗೆ ಯಾರಿಗೂ ಪ್ರದರ್ಶಿಸ್ತಾ ಇಲ್ಲ ಸರ್. ಆಮೇಲೆ ಅವರಲ್ಲಿ ಊರೂರಿಗೆ ನಾವು ಅಧ್ಯಕ್ಷ ಆದಾಗ ಏನು ಜನಗಳನ್ನ ಕರೆದು ನಾವು ಊರಿಗೂ ಅವಾಗ ನಾವು ಲೀಡರ್ಗಳಿರ್ಬೋದು, ನಮ್ಮ ಸದಸ್ಯರುಗಳಿರ್ಬೋದು, ನಾವು ಕರೆದು ಕೂತ ನಿಮ್ಮೂರಾಗ ಏನು ಕೆಲಸ ಆಗಿಲ್ಲ, ಲೈಟ್ ಇಲ್ವ ಇಲ್ಲ ಅಂತ ಕೇಳ್ತೀವಿ ಸರ್. ಆ ಥರ ಇದುವರೆಗೂ ಒಬ್ಬರು ಮೆಂಬರ್ ಹತ್ರ ಚರ್ಚೆ ಮಾಡಿಲ್ಲ. ಈಗ ಶಾಸಕರು ಮತ್ತೆ ನೀವು ಅಧ್ಯಕ್ಷರನ್ನ ಸಾಮರಸ್ಯ ಕಾಪಾಡಕ್ಕೆ ಮತ್ತೆ ಎಲ್ಲರನ್ನೂ ಒಂದುಗೂಡಿಸಕ್ಕೆ ಒಂದು ಪ್ರಯತ್ನ ಮಾಡಿದ್ರ, ಆದ್ರೆ ಈಗ ಶಾಸಕರು ಮತ್ತೆ ನಿಮ್ಮ ಮೇಲೆ ತಿರುಗಿ ಬಿದ್ದಿದ್ದಾರೆ ಅಧ್ಯಕ್ಷರು. ಯಾಕೆ ಹೀಗಾಯ್ತು ಅಂತ? ಅದು ಸುಳ್ಳು ಸರ್. ಆ ಶಾಸಕರು ಯಾವ ಬಂದಿದ್ದಾರೆ ಸರ್ ಇವ್ರನ್ನ ಒಂದುಗೂಡ್ಸಕ್ಕೆ? ಇದು ಸತ್ಯವಾದ ದೂರವಾದಂಥ ಸತ್ಯ ಸರ್. ಇದು ಯಾವುದೇ ಕಾರಣಕ್ಕೂ ನೋಡಿ ಸರ್, ನಮ್ಮ ಅಧ್ಯಕ್ಷರು ಶಾಸಕರ ಮೇಲೆ ಮಾತಾಡಿದ್ರು 100% ಇದು ಸುಳ್ಳು ಸರ್. ನೋಡಿ ಸರ್, ನಾಗರಾಜು ಪಂಚಾಯತಿ ಅಧ್ಯಕ್ಷ ಇಳಿದೋದ್ಮೇಲೆ ಅವೈ 2 ದಿವಸ ಪಂಚಾಯತಿ ಯಾವ್ದು ಫಂಕ್ಷನ್ ಕರೆದ ಬಂದಿರ್ಬೋದು ಅಷ್ಟೇ ಸರ್. ಅವನಿಗೆ ಏನು ಸರ್ ಇಲ್ಲಿ ಬಂದು ಪಂಚಾಯತಿಗೆ ಒಂದು ಯಾವ್ದು ಇದು ಕೂತ್ಕೊಂಡಲ್ಲಿ ಅವನ ಕೆಲಸನೇ 108 ಬಿದ್ದೋ ಅವನಿಗೆ. ಇಲ್ಲಿ ಏನು ಸರ್ ಬರೋಗೋತಾ ನಾವಯ್ಯ ಅಲ್ಲ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ ಸರ್, ಯಾರು ಅಲ್ಲ ಒಬ್ರು ಮಾತು ಕೇಳ ಅಂತ ವ್ಯಕ್ತಿಗಳು ನಾನು ಅವಾಗಲೇ ಹೇಳಿದೆ, ನಾವು ಜನಪ್ರತಿನಿಧಿಗಳು ಒಬ್ಬರು ಕಪಿಮುಷ್ಟಿಯಲ್ಲಿ ಇರೋ ಅಂಥ ಮನಸ್ಥಿತಿ ನಮಗಿಲ್ಲ. ಸಾಮಾನ್ಯ ಅಧ್ಯಕ್ಷರಿಗಿದೆಯೋ ಗೊತ್ತಿಲ್ಲ, ಅಧ್ಯಕ್ಷರಿಗಿದ್ದು ಹಿಂಗೆಲ್ಲ ಮಾಡ್ತಾ ಇದ್ರನ್ನೋ ಗೊತ್ತಿಲ್ಲ. ಆಮೇಲೆ ಶಾಸಕರ ಮೇಲೆ ಹೇಳ್ತಿರೋದು ಆರೋಪಗಳು ಖಡಾಖಂಡಿತವಾಗಿ 100ಕ್ಕೆ 100ರಷ್ಟು ಸುಳ್ಳು. ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ, ನಮಗೆ ಅದೊಂದು ದೊಡ್ಡ ಖುಷಿ ಆಗ್ತಿದೆ. ಆ ಶಾಸಕರ ಮೇಲೆ ವಿನಾಕಾರಣ ಯಾವುದೋ ಉತ್ತೇಜನ ಇರ್ಬೋದು, ಅವರೇನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋಣ ಬಿಡು ಅಂತ ಒಂದು ಉತ್ತೇಜನ ಇರ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಅಧ್ಯಕ್ಷರು ಶಾಸಕರ ಮೇಲೆ ಮಾಡಿರೋದು ಸುಳ್ಳು ಆರೋಪ. ಅವರು ಸ್ಪಂದಿಸ್ತಾ ಇಲ್ಲ, ಅದರಿಂದ ಇವರು ರಾಜೀನಾಮೆ ಕೊಡಿ. ಯಾಕೆ ಅಂತಂದ್ರೆ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ರಾಜೀನಾಮೆ ಕೊಡ ಅಂತ ಮಾತಾಡಿದ್ದಾರೆ. ಈಗ ನಿಮ್ಮ ಮುಂದಿನ ನಡೆ ಏನು? ಈಗ ನಾವು ಮುಂದಿನ ನಡೆ ಏನು ಗೊತ್ತಾ ಸರ್, ನಾವು ಇದಕ್ಕೆ ನಮ್ಮನ್ನ ಸದಸ್ಯಗಳ ಒಕ್ಕೂಟದಿಂದ ನಾವು ಏನು ನಮ್ಮ ಪಂಚಾಯತಿಗಳು ಕೆಲಸ ಮಾಡಬೇಕು ಇನ್ನೋದಕ್ಕೋ ನಾವು ನಮ್ಮ ಹೋರಾಟ ಮಾಡ್ತೀವಿ ಸರ್. ನಮಗೆ ಯಾವ ರೀತಿ ಹೋರಾಟ? ಇವಾಗ ಅವರು ಲೆಟರ್ ಕೊಟ್ಟಿದ್ದಾರೆ ಸರ್ ಅಧ್ಯಕ್ಷರೀಗ, ಏನಂತ ಯಾವುದೇ ಕೆಲಸ ಕಾರ್ಯ ಮಾಡಬಾರ್ದು ಅಂತ. ಈಗ ಲೈಟ್ ಬಂದಿದೆ, ಲೈಟ್ ಕಟ್ಟಬಾರ್ದು ಅಂತ ಆದೇಶ ಮಾಡಿದ್ದಾರೆ ಅವ್ರಿಗೆ. ಯಾಕೆ ಕಟ್ಟಬಾರ್ದು ಊರುಗಳಿಗೆ ಲೈಟ್ ಬಂದವರು? ಯಾಕೆ ಮಾಡಿ ಪಂಚಾಯತಿಗೆ ಲೈಟ್ ತರಿಸಿರೋದು ಯಾರು? ಸರ್ಕಾರ ದುಡ್ತಾನೆ ಈಗ ಅದು ಅಂತ ಪರಿಸ್ಥಿತಿ ಅಧ್ಯಕ್ಷ ಬಂದಿದೆ ಈಗ. ಅದಕ್ಕೆ ನಾವು ಹೋರಾಟ ಮಾಡ್ತೀವಿ ಅದನ್ನ. ಇವಾಗ ಲೆಟರ್ ಕೊಟ್ಟಿದ್ದಾರಲ್ಲ ಸರ್, ಲೆಟರ್ ನೀವು ನೋಡಿದಾರಲ್ಲ ಸರ್. ಅಧ್ಯಕ್ಷ ಯಾರು ಲೆಟರ್ ಕೊಡ್ತಾರ ಸರ್ ಅಧ್ಯಕ್ಷ ಕೆಲಸ ಕಾರ್ಯ ಮಾಡಬಾರ್ದು? ಅಧ್ಯಕ್ಷರಿಗೆ ಎದುರುಕೊಂಡು ಇಷ್ಟು ಜನ ಸದಸ್ಯರು ಸಭೆಗೆ ಹೋಗ್ತಾ ಇಲ್ಲ, ಅವ್ರಿಗೆ ಎದುರುಕೊಂಡು ಏನು ಪ್ರಶ್ನೆ ಮಾಡ್ತಾ ಇಲ್ಲ, ಈ ರೀತಿ ಆಗ್ಬಿಡ್ತಾ ಅಂತ ಒಬ್ಬ ಅಧ್ಯಕ್ಷರಿಗೆ ಇಷ್ಟೊಂದು ಜನ ಮೆಂಬರ್ಗಳು ಎದುರು ಅಧ್ಯಕ್ಷರಿಗೆ ಎದುರಲ್ಲ ಸರ್, ಅಧ್ಯಕ್ಷರಿಗೆ ಎದುರ್ಕಂತ ಇಲ್ಲ. ಆದ್ರೆ ಅಧ್ಯಕ್ಷರು ನಡ್ಕಂತ ಇರೋ ರೀತಿಗೆ ಎದುರ್ಕಂತ ಇದೀವಿ ಅಷ್ಟೇ. ರೀತಿ ಮಾರ್ಗ ಏನಂದ್ರೆ ಇವಾಗ ನಾವು ಇವಾಗ 40 ವರ್ಷ ರಾಜಕೀಯ ಮಾಡಿದ್ವಿ ಸರ್, 4 ಸಾರಿ ಗೆದ್ದಿದ್ದೀವಿ, ನಾವು ಅಧ್ಯಕ್ಷ ಆಗಿದ್ದೀವಿ. ಅಧ್ಯಕ್ಷರಿಗೆ ಏನ್ ಗೌರವ ಸಿಗುತ್ತೆ ಅಂತ ನಮ್ಗೆ ಅಲ್ಲಿ ಗೊತ್ತಿದ್ದೀವಿ. ಆ 5 ಹಿಂಗಿರ್ತೀವಿ ಸರ್. ಹೌದು, ನಾವು ಭಯದ ಆ ಥರ ಭಯ ಅಲ್ಲ ಸರ್, ಒಂದು ಗೌರವತ್ವವಾಗಿ
ಗೌರವಕ್ಕೋಸ್ಕರ ಅಂದ್ರೆ PDO ಮೇಲೆ ಮಾಡಿದ ಆರೋಪ ನಮ್ಮ ಮೇಲೂ ಮಾಡ್ಬಿಟ್ಟವ್ರು ಅಂತನಾ? ಇದ್ರೆ ಇರ್ಬೋದು ಸರ್, ಹೇಳಕ್ಕಾಗಲ್ಲ. ಸರ್, ಒಟ್ಟಾರೆ ಪಂಚಾಯಿತಿ ಅಭಿವೃದ್ಧಿ ಕಡೆಗೆ ತಾವು ಏನು ಅಧ್ಯಕ್ಷರಿಗೆ ಏನಾದ್ರು ಒಂದು ಕಿವಿ ಮಾತಾಡೋದಾದ್ರೆ ಏನ್ ಹೇಳಕ್ ಬಯಸ್ತೀವಿ ಸರ್? ಈಗ ನಾವು ಹೇಳಿದ್ವಿ ಸರ್ ಆಲ್ರೆಡಿ. ನಾನು ಹೇಳಿದ್ದೀನಿ ಸರ್, ನಾನು ಹೇಳಿದ್ವಿ ಗೊತ್ತಾ ಅಧ್ಯಕ್ಷರಿಗೆ. ನಾನು ಇದನ್ನ ನೀವು ಕೇಳೋದ್ ಮುಂಚೆ ನಾನು ಹೇಳಿದ್ದೀನಿ ಸರ್. ನಮ್ಮ ಹತ್ರ ಫೋನಲ್ಲಿ ಮಾತಾಡಿದ್ದೆ ಸರ್ ಒಂದ್ಸರಿ. ನಾನು ಹೇಳಿದೆ, ನೋಡಮ್ಮ ನಾವು ಇಷ್ಟು ವರ್ಷ ರಾಜಕೀಯ ಮಾಡಿದೀವಿ ಸರ್, ಬೂದಾಳ ನಾವು 4 ವರ್ಷ ಗೆದ್ದಿದ್ದೀವಿ ಮಾಡಿದ್ವಿ ನೋಡಮ್ಮ. ಅಧ್ಯಕ್ಷ ಲೆವೆಲ್ಗೆ ಇರಬೇಕು. ತುಮಕೂರಿಗೆ ಹೋದ್ರೆ ಹೈವೇ ಅಂತಾರೆ, ಬೂದಾಳ ರೋಡಲ್ಲಿ ತಮಿಳ್ನಾಡು ರೋಡ್ ಹೋದ್ರೆ ಕಟ್ ರೂಟ್ ಅಂತಾರೆ. ಆ ಕಟ್ ರೂಟ್ ಬೇಡ, ಹೈವೇ ಹೋಗಿ ಅಧ್ಯಕ್ಷ ಲೆವೆಲ್ ಉಳಿಸ್ಕೊಂಡಿದ್ದವ್ರು ಏನು ಗೊತ್ತಾ, ನಾನು ಅದೇ ಓದ್ತೀನಿ ಬಿಡಿ ಅಂಕಲ್, ನಾನು ಹಂಗೆ ಮಾಡಲ್ಲ ಅಂತ ಅಂತ ಹೇಳಿದ್ರು ಸರ್ ಅವರು. ನಾನು ಓಪನ್ ಆಗಿ ಹೇಳಿದ್ರು, ಹಿಡಿದು ಅವ್ರು ಓಪನ್ ಆಗಿ ಹೇಳಿದ್ರು ನನ್ನ ಹತ್ರ ಮಾತನ್ನ. ಸರಿ, ಅವ್ರನ್ನ ಬಿಟ್ಬಿಡ, ನಾವು ಇದೇ ಅರ್ಥ ಇಲ್ಲ ಅಂತ ಬಿಟ್ಬಿಡ ಸರ್ ನಾವು. ಒಂದು ಇವಾಗ ಒಂದು ಯಾರೋ ಒಬ್ಬರು ನೀವೇ ಆಗಿರ್ಬೋದು, ಒಂದು ಮನೆ ಕಂದಾಯ ಕಟ್ಟಕ್ಕೆ ಬಂದಿರ್ತೀರಾ, ಒಂದು 9:30 10 ಗಂಟೆಗೆ ಅವ್ರಿಗೆಲ್ಲ ಕೆಲಸ ಇರುತ್ತೆ, ಬಂದಿರ್ತೀರಾ. ಬಂದಾಗ ಅಧ್ಯಕ್ಷರು ಬರೋವರೆಗೂ ಕಟ್ಟೋದು ಬೇಡಪ್ಪ ಅಂತ ಅವ್ರು ನಿಲ್ಸ್ಕೊಳಕ್ಕಾಗತ್ತಾ? ಅದು ಸಾರ್ವಜನಿಕ ಕೆಲಸ ಆಗತ್ತಾ? ಆಗಲ್ಲ ತಾನೆ. ಈ ಆದೇಶ ಖಡಾಖಂಡಿತವಾಗಿ ನಾವಂತೂ ತಳ್ಳಾಕ್ತೀವಿ. ಯಾವುದೇ ಕಾರಣಕ್ಕೂ ಇದು ಅಧ್ಯಕ್ಷರ ಸರ್ವಾಧಿಕಾರ ಇದು. ಆಮೇಲೆ ಮೀಟಿಂಗಿಗೆ ಬರ್ತಿಲ್ಲ ಅಂತ ಕೇಳೋ ಮೀಟಿಂಗಲ್ಲಿ ಸದಸ್ಯರುಗಳನ್ನ ಯಾವುದೇ ಕಾರಣಕ್ಕೂ ಕೆಲವು ಸರಿ ಹೋಗಯ್ಯೋ ಅಂತ ಇದು ಮಾಡ್ತಾರೆ. ಬಟ್ ನಾವು ಒಬ್ಬ ಇವ್ರನ್ನ ಅಧ್ಯಕ್ಷರು ಮತ್ತು ಮಹಿಳಾ ಸದಸ್ಯರು ಅಂತ ನಾವು ಹಂಗೆ ಅನ್ನೋಕ್ಕಾಗೋದಿಲ್ಲ. ಯಾಕೆಂದರೆ ಒಂದು ಗೌರವಯುತವಾದ ಒಂದು ಸ್ಥಾನದಲ್ಲಿ ಕುಂತಿರ್ತಾರೆ. ಆಮೇಲೆ ಅವರ ಅಧ್ಯಕ್ಷರ ಕ್ಯಾಬಿನಲ್ಲಿ CC ಕ್ಯಾಮ್ರಾನ ತಿರುಗಿಸಿದ್ದಾರೆ. ಈಗ ಇವರು ಇವ್ರು ಹೇಳಿದ್ರು, ನಮ್ಮ ಪತ್ರಕರ್ತರು, ಇವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ. ಈಗ ಅವ್ರು CC ಕ್ಯಾಮ್ರಾ ಹತ್ತು ಕಡೆ ಇದು ಮಾಡಿಬಿಟ್ಟು ನಾವು ಇದಿರ್ತೀವಿ, ನಾವು ಸದಸ್ಯರುಗಳು ಅವ್ರ ಕ್ಯಾಬಿನಿಗೆ ಹೋಗಿ ಕುಂತ್ಕೊಂಡಾಗ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೇಳಿ? ಈಗ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು, ಈಗ ಸದಸ್ಯರು ಬಂದರು, ಹಿಂಗೇನೋ ಇದು ಮಾಡಿದ್ರು, ಹಿಂಗೆ ಅಸಭ್ಯ ವರ್ತನೆ ತೋರಿಸ್ತಿದ್ದಾರೆ ಅಂತ. ಈಗ ಅವ್ರ ಕ್ಯಾಬಿನಿಗೆ ಯಾವ ಗ್ಯಾರಂಟಿ ಮೇಲೆ ಹೋಗೋಣ ನಾವು? ಆ ಪ್ರಶ್ನೆ ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ನಾನು ಅಧ್ಯಕ್ಷರು, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತಾರೆ. ಆಮೇಲೆ ಕಾಮಗಾರಿಗಳು ಸುಮಾರು ಕೆಲಸ ಮಾಡಿದ್ದೀವಿ, ಬಿಲ್ ಕೊಟ್ಟರೆ ಸೈನ್ ಹಾಕಲ್ಲ. ಆಮೇಲೆ ಯಾಕೆ ಅಂತ ಅಂದರೆ ನಾನು ಖುದ್ದಾಗಿ ಬಂದು ನೋಡಲಿ ಸಂತೋಷ. ಎಷ್ಟು ದಿವಸ 2 ತಿಂಗಳು 3 ತಿಂಗಳಾಗಿದೆ ಕಾಮಗಾರಿಗಳು. ಅವರು ಪಾಪ ಇವ್ರು ಕಾಂಟ್ರಾಕ್ಟರ್ಗಳು ಕೆಲಸ ಮಾಡಿಬಿಟ್ಟು ಬಾಯಿ ಪಡ್ಕೊಂತಿದ್ದಾರೆ. ಬೇರೆ ಕಾಂಟ್ರಾಕ್ಟರ್ ಬಂದು ಕೆಲಸ ಮಾಡ್ತಾರಾ? ಬಿಲ್ ಕೊಡಿ ಅಂತ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ನಾಡ್ದು ಬರ್ತೀನಿ. ಏನು ಉದ್ದೇಶ ಇಲ್ಲ. ಸದಸ್ಯರುಗಳನ್ನ ಒಂದು ಸಮನ್ವಯವಾಗಿ ಇಟ್ಕೊಂಡು ಹೋಗಿ ಅಧ್ಯಕ್ಷರಿಗೆ ಬರ್ತಾ ಇಲ್ಲ. ಆಮೇಲೆ PDO ಮೇಲೆ ವಿನಾರೂಪ ಆರೋಪ ಮಾಡ್ತಾರೆ, ಅವ್ರು ಕೆಲಸ ಮಾಡಲ್ಲ ಅಂತ. ಇವಾಗ ಆಮೇಲೆ ಸಂಬಳದ್ದು ವರ್ಕರ್ಸ್ಗಳು ಸಂಬಳದ್ದು 15 ದಿವಸ PDO ಸೈನಾಕ್ ಮಡಗಿದ್ರು ನಮ್ಮ ವಾಟರ್ ಮೆನ್ಗಳು ನಮ್ಮನ್ನು ಕೇಳ್ತಾರೆ, ಏನಣ್ಣ ಸಂಬಳ ಕೊಡಲ್ವಾ? ನೀವಿದ್ದಾಗ ನಮ್ಗೆ 7ನೇ ತಾರೀಕು 8ನೇ ತಾರೀಕು ಒಳಗಡೆ ಸಂಬಳ ಆಗ್ಬಿಡೋದು, ಇಲ್ಲ 5ನೇ ತಾರೀಕು ಒಳಗಡೆ ಸಂಬಳ ಆಗ್ಬಿಡೋದು. ನಮ್ಮ ಪಂಚಾಯತಿಲಿ ಹಣಕಾಸಿಲ್ವಾ? ಇಲ್ಲ ಏನು ಅನುದಾನ ಇಲ್ಲದೇ ಇರೋ ಅಂತ ಪಂಚಾಯತಿನ ಹೋಲಿ 15ನೇ ಹಣಕಾಸು ಬರಬೇಕು, ಅದರಲ್ಲಿ ಅಡ್ಜಸ್ಟ್ ಮಾಡಬೇಕು, ಕೊಡಬೇಕು ಅಂತ ಇರ್ತದೆ. ಸಿಬ್ಬಂದಿಗಳು ಇದು ಮಾಡ್ತಿಲ್ಲ ಅಂತ ಅಂದರೆ ಅವ್ರಿಗೆ ಸಂಬಳ ಕೊಟ್ಟಿದ್ದೀವಿ. ನಾವು ಕೆಲಸ ಮಾಡಿದರೆ ಅವ್ರಿಗೆ ಸಂಬಳ ಕೊಟ್ಟರೆ ತಾನೆ. ಈಗ ವಾಟರ್ ಮೆನ್ಗಳು ಏನೋ ಒಂದು ಕಾರಣಾಂತರದಿಂದ ಯಾವುದೋ ಒಂದು ಊರ್ಗಪ್ಪರವೋ ಇಲ್ಲ ಏನೋ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಿರ್ತಾರೆ. ನೀರು ಯಾರು ಬಿಡ್ತಾರೆ? ಅವ್ರ ಹೆಂಡ್ತಿನೋ ಮಕ್ಕಳು ಯಾರೋ ಬಿಡ್ತಾರೆ ನೀರು. ನೀನು ಬಂದಿವತ್ತು ತುಂಬಿಕೊಟ್ಟಿಲ್ಲಪ್ಪ, ನೀನು ಸೈನ್ ಹಾಕಿಲ್ಲಪ್ಪ ಅಂತ ಸಂಬಳ ಕಟ್ ಮಾಡಿದ್ರೆ ಈ ಸಿಬ್ಬಂದಿ ವರ್ಗದವ್ರು ಏನಾಗಬೇಕು ಹೇಳಿ?